your high priest is? ನಿನ್ನ ಮಹಾಯಾಜಕನ ಮೊದಲ ಗುಣಗಳು ಏನು ಅಂದ್ರೆ, The time when Jesus was arrested, ಯೇಸು ಸ್ವಾಮಿಯನ್ನು ಹಿಡಿದ ಆ ಸಮಯದಲ್ಲಿ they took him to the Caiaphas, the high priest. ಅಲ್ಲಿ ಕಯಫಾಸ್ ಆಗಿರುವಂತ ಮಹಾಯಾಜಕನ ಬಳಿ ಕರ್ಕೊ ಬರ್ತಾರೆ. They made Jesus to stand before him as a culprit. ಒಂದು ತಪ್ಪಿತ ಒಂದು ತಪ್ಪು ಒಂದು ಕಲ್ಪ್ರೇಟ್ ಆಗಿ ಆ ಯೇಸು ಸ್ವಾಮಿಯನ್ನು ಮಹಾಯಾಜಕನ ಮುಂದೆ ಅಲ್ಲಿ ನಿಲ್ಲಿಸಿದ್ದಾರೆ, ಅಪರಾಧಿಯಾಗಿ. Hallelujah. Amen. Jesus is standing before Caiaphas. ಯೇಸು ಸ್ವಾಮಿ ಅಪರಾಧಿಯಾಗಿ ಆ ಒಂದು ಕಯಫಾಸಿನ ಮುಂದೆ ನಿಂತಿದ್ದಾರೆ. ಈಗ Amen. They have bound him with chains. ಸರ್ಪಣಿಗಳಿಂದ ಕಟ್ಟಿದ್ದಾರೆ. Amen. They have put chains to his feet. ಕಾಲುಗಳಿಗೂ ಚೈನ್ ಇಂದ ಕಟ್ಟಿದ್ದಾರೆ. Amen. They have hit severely on his face. ಮುಖಕ್ಕೆ ಜೋರಾಗಿ ಹೊಡೆದಿದ್ದಾರೆ. Amen. Jesus is standing in front of him. ಈಗ ಯೇಸು ಸ್ವಾಮಿ ಕಯಫಾಸಿನ ಮುಂದೆ ನಿಂತಿದ್ದಾರೆ. Yeah, the Bible says. ಸತ್ಯವೇದ ಹೇಳುತ್ತೆ. Amen. A multitude arrested Jesus in the garden of Gethsemane. ಗೆತ್ಸೆಮನೆ ತೋಟದಲ್ಲಿ ದೊಡ್ಡ ಗುಂಪು ಯೇಸು ಸ್ವಾಮಿಯನ್ನು ಅರೆಸ್ಟ್ ಮಾಡಿತು. Amen. They brought him to Caiaphas. ಎಳ್ಕೊಂಡು ಕಯಫಾಸನ ಬಳಿ ಬಂದಿದ್ದಾರೆ. Why they have brought? ಯಾಕೆ ತಂದಿದ್ದಾರೆ? To accuse him of his errors, his mistakes. ಯೇಸು ಸ್ವಾಮಿ ತಪ್ಪು ಮಾಡಿದ್ದಾರೆ ಅಂತ ತಪ್ಪನ್ನು ಹಾಕುವುದಕ್ಕಾಗಿ. But ಆದ್ರೆ after bringing Jesus to the high priest, ಯೇಸು ಸ್ವಾಮಿಯನ್ನು ಮಹಾಯಾಜಕನ ಬಳಿ ತಂದ ನಂತರ the Bible says ಸತ್ಯವೇದ ಹೇಳುತ್ತೆ, they were trying to find fault witnesses. ಅವರು ಹೇಗಾದ್ರೂ ಒಂದು ತಪ್ಪು ಸಾಕ್ಷಿಗಳನ್ನು ಉಂಟು ಮಾಡ್ಬೇಕಂತ ಅವರು ಯೋಚಿಸ್ತಿದ್ದಾರೆ. நான் சொல்றது உங்களுக்கு புரிஞ்சுதுங்களா? ನಾ ಹೇಳುವುದು ಅರ್ಥ ಆಗ್ತಿದ್ಯಾ? ಅರೆಸ್ಟ್ பண்ணிட்டாங்க, ಆனா ಅವರ ಮೇಲೆ ಪಳಿ ಸುಮತ அவங்க கிட்ட ஒண்ணுமே இல்ல. ಅರೆಸ್ಟ್ ಮಾಡಿದ್ದಾರೆ, ಆದ್ರೆ ಯೇಸುವಿನ ಮೇಲೆ ತಪ್ಪು ಹೇಳುವುದಕ್ಕೆ ಯೇಸುವಿನ ಮೇಲೆ ಏನು ತಪ್ಪಿಲ್ಲ. Are you here with me? ನನ್ನ ಜೊತೆ ಇಲ್ಲೇ ಇದ್ದೀರಾ? Hallelujah. Hallelujah. They have no proper reason to put Jesus to death. ಯಾವ ಸರಿಯಾದ ಕಾರಣಗಳು ಇಲ್ಲ ಯೇಸುವನ್ನು ಮರಣಕ್ಕೆ ಅಲ್ಲಿ ಸಲ್ಲಿಸುವುದಕ್ಕೆ. ಡೆತ್ ಬಿಡುங்க. They have no rights to just hurt Jesus. ಯೇಸುವನ್ನು ಮರಣಕ್ಕೆ ಹಾಕುವುದನ್ನು ಬಿಡಿ, ಯೇಸುವನ್ನು ಮುಟ್ಟುವುದಕ್ಕೂ ಯಾವನಿಗೂ ಅರ್ಹತೆ ಇಲ್ಲ. Just imagine. ಈಗ ನೆನೆಸೋಣ, Jesus is standing like this. ಯೇಸು ಸ್ವಾಮಿ ಹೀಗೆ ನಿಂತಿದ್ದಾರೆ. Amen. These people are standing like an Indian cricket team. ಎಲ್ಲರೂ ಕೈ ಪೊಟ್ಟಿಗೆ ಎಲ್ಲ ಜನರು ಒಂದು ಭಾರತ ದೇಶದ ಕ್ರಿಕೆಟ್ ಟೀಮ್ ತರ ಎಲ್ಲ ಕೈ ಹಾಕೊಂಡು ನಿಂತಿದ್ದಾರೆ. They are discussing ಏನ್ ಹೇಳೋಣ, ಏನ್ ಮಾಡೋಣ, ಅವರೆಲ್ಲ ಏನ್ ಮಾಡೋಣ, ಏನ್ ತಪ್ಪು ಹಾಕೋಣ ಅಂತ The ಡಿಸ್ಕಸ್. Bible says they were trying to find that false witnesses. ಅಲ್ಲಿ ಸುಳ್ಳು ಸಾಕ್ಷಿಗಳನ್ನು ಉಂಟು ಮಾಡುವುದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. I tell you as a prophet of God, ಆದ್ರೆ ದೇವರ ಪ್ರವಾದಿಯಾಗಿ ನಿಮಗೆ they ಹೇಳ್ತೇನೆ, were searching for a false witnesses ಅವರು ಅಲ್ಲಿ ತಪ್ಪು ಸಾಕ್ಷಿಗಳನ್ನು ಹುಡುಕುತ್ತಿದ್ದಾರೆ to punish Jesus. ಯೇಸುವನ್ನು ಪನಿಷ್ ಮಾಡುವುದಕ್ಕಾಗಿ. But this high priest ಆದ್ರೆ ಈ ಯಾಜಕನು had all true reasons to punish them. ಎಲ್ಲಾ ಸತ್ಯವಾದ ಕಾರಣವು ಇದ್ದು ಎಲ್ಲರನ್ನು ಶಿಕ್ಷಿಸುವುದಕ್ಕೆ. ಅಲ್ಲಿ எவ்வளவு பேர் ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? எவ்வளவு பேர் ஆமென் ಎಷ್ಟು சொல்றீங்க? ಆಮೆನ್ ಅಂತೀರಾ? They were trying for a false witness. ಅವರು ಅಲ್ಲಿ ಒಂದು ತಪ್ಪು ಸಾಕ್ಷಿ ಹುಡುಕ್ತಿದ್ರು. They were trying for some lies. ಏನೋ ಒಂದು ಸುಳ್ಳುಗಳನ್ನು ಹುಡುಕ್ತಿದ್ದಾರೆ. But this high priest ಆದ್ರೆ ಅಲ್ಲಿ ನಿಂತಿದ್ದ ಮಹಾಯಾಜಕನು had every reason to punish everyone there. ಪ್ರತಿ ಒಬ್ಬರನ್ನು ಶಿಕ್ಷಿಸುವುದಕ್ಕೆ ಎಲ್ಲಾ ಕಾರಣಗಳು ಇತ್ತು. He need not to search for a false witness. ಯಾವ ಕೆಟ್ಟ ತಪ್ಪು ಸಾಕ್ಷಿಗಳನ್ನು ಹುಡುಕದೇ ಬೇಕಿರಲಿಲ್ಲ. He had everyone's history in his hands. ಅಲ್ಲಿ ನಿಂತಿದ್ದ ಪ್ರತಿಯೊಬ್ಬನ ಇತಿಹಾಸವಾದ ಯೇಸು ಸ್ವಾಮಿಯ ಕರದಲ್ಲಿ ಅಲ್ಲಿತ್ತು. But what did he do? ಆದ್ರೆ ಅವರು ಏನ್ ಮಾಡಿದ್ರು? The Bible says he was silent, brother. ಸತ್ಯವೇದ ಹೇಳುತ್ತೆ ಮೌನವಾಗಿದ್ರು. He is my high priest. ಆತನೇ ನನ್ನ ಮಹಾಯಾಜಕನು. என்னை தண்டிக்க அவருக்கு 1000 காரணங்கள் இருந்தாலும் ನನ್ನನ್ನು ದಂಡಿಸು அவர் என் மேல அன்பை ஊற்றுறவர் தவிர என்னை வந்து குற்றம் சாட்டுகிறவர் அல்ல. ನನ್ನನ್ನು ದಂಡಿಸುವುದಕ್ಕೆ 1000 ಕಾರಣಗಳು ಇದ್ರೇನು ಕೂಡ ಆತನು ನನ್ನನ್ನು ದಂಡಿಸುವುದಿಲ್ಲ, ನನ್ನನ್ನು ಪ್ರೀತಿಸುವಾತನು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? They are searching. ಅವರೆಲ್ಲ ಹುಡುಕ್ತಿದ್ದಾರೆ. But Jesus had everything in his hand. ಆದ್ರೆ ಯೇಸು ಸ್ವಾಮಿಯ ಕೈಯಲ್ಲಿ ಎಲ್ಲಾ ಇತ್ತು ರೀ. He would have spoken to the Father about each one's mistake. ಅಲ್ಲಿ ಪ್ರತಿಯೊಬ್ಬರ ತಪ್ಪನ್ನು ತಂದೆಯ ಬಳಿನೇ ಹೇಳಬಹುದಿತ್ತು. He would have brought punishment over everyone standing there. ನಿಂತಿದ್ದ ಪ್ರತಿಯೊಬ್ಬನ ಮೇಲೆ ಅಲ್ಲೇ ಆ ಶಿಕ್ಷೆಯನ್ನು ತರಬಹುದಿತ್ತು. But my Jesus, my high priest is sweeter. ಆದ್ರೆ ನನ್ನ ಯೇಸು, ನನ್ನ ಮಹಾಯಾಜಕನು ತುಂಬಾ ಸಿಹಿ. ಎತ್ತನೆ ಪೇರ್ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Even though I am guilty, ನಾನು ತಪ್ಪು ಮಾಡಿದ್ರೇನು ಕೂಡ, even though I am weak, ನಾನು ಬಲಹೀನನಾಗಿದ್ರೇನು ಕೂಡ, His love ಆತನ ಪ್ರೀತಿ endures forever. ಅದು ಎಂದೆಂದಿಗೂ, It endures forever. ಅದು ಎಂದೆಂದಿಗೂ. He loves me. ಆತನು ನನ್ನನ್ನು ಪ್ರೀತಿಸ್ತಾರೆ. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? That's why Psalmist says, ಅದಕ್ಕೆ ಕೀರ್ತನೆಗಾರನು ಹೇಳುತ್ತಾನೆ, if you could remember all my mistakes, ನೀನು ನನ್ನ ಎಲ್ಲ ತಪ್ಪುಗಳನ್ನು ಜ್ಞಾಪಕ ಮಾಡಿಕೊಂಡ್ರೆ who can
stand in front of you, Lord? ನಿನ್ನ ಮುಂದೆ ನಿಲ್ಲುವುದಕ್ಕೆ ಯಾರು ಯೋಗ್ಯನು? Amen. Hallelujah. Hallelujah. நாங்க யார்தான் தகுதி உள்ளவர்கள் இருக்கிறோம்? ನಾವು ಯಾರು ಯೋಗ್ಯರಾಗಿದ್ದೇವೆ? Amen. If God said only holy people has to be in the church. ದೇವರು ಬರೀ ಪರಿಶುದ್ಧರು ಮಾತ್ರ ಸಭೆಗೆ ಬರಬೇಕು ಅಂತ ಹೇಳಿದಿದ್ರೆ, Amen, only God would have been present in this place. ಬರೀ ದೇವರು ಮಾತ್ರ ಈ ಸ್ಥಳಕ್ಕೆ ಬರಬೇಕಿತ್ತು. But God is merciful. ಆದ್ರೆ ದೇವರು ತುಂಬಾ ಕೃಪೆಯುಳ್ಳವರು. But Amen, his desire is ಆತನ ಆಸೆ to make us holy. ನಮ್ಮನ್ನು ಕೂಡ ಪರಿಶುದ್ಧರಾಗಿ ಮಾಡಬೇಕಂತ, make us complete. ನಮ್ಮನ್ನು ಕೂಡ ಪರಿಪೂರ್ಣರಾಗಿ ಮಾಡಬೇಕಂತ. ಎಷ್ಟು ಜನ ಆಮೆನ್ ಅಂತೀರಾ? What is your high priest? ನಿನ್ನ ಮಹಾಯಾಜಕನು He ಏನು? never finds fault in you. ಆತನು ನಿನ್ನಲ್ಲಿ ತಪ್ಪನ್ನು ಹುಡುಕಲ್ಲ. Amen. Hallelujah. Hallelujah. He never, amen, speaks about your weakness. ನಿನ್ನ ಬಲಹೀನತೆಯ ಕಾರ್ಯಗಳ ಕುರಿತು ಆತ ಮಾತು ಕೂಡ ಆಡಲ್ಲ. He never, amen, hurts you with your past. ನಿನ್ನ ಹಳೆಯ ಸಂಗತಿಗಳನ್ನು ಹೇಳಿ ಎಂದೂ ಕೂಡ ನಿನ್ನನ್ನು ನೋವುಪಡಿಸಲ್ಲ. Amen. Even though he has all power. ಆತನ ಬಳಿ ಎಲ್ಲಾ ಬಲಗಳಿದ್ರೇನು ಕೂಡ, even though he has all authority, ಎಲ್ಲಾ ಅಧಿಕಾರಗಳನ್ನು ಇದ್ರೇನು ಕೂಡ, amen, he is a good high priest to you. ಆತನು ಒಳ್ಳೆಯ ಮಹಾಯಾಜಕನು ನಿನಗಾಗಿ. Hallelujah.